ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಸುಚಿ ರಮೇಶ್. ಜೀವನದಲ್ಲಿ ಏಳು ಬೀಳು ಇದ್ದೇ ಇರ್ತದೆ. ಕೆಲವೊಂದು ನೋವುಗಳನ್ನು ನಾವು ಅನುಭವಿಸಲೇಬೇಕಾಗುತ್ತೆ, ಅದು ದೇವರ ಚಿತ್ತ. ಈ ವ್ಲಾಗ್ ಬಂದು ಹಿಂದಿನ ವಾರದ ಅಂದ್ರೆ ಸಂಡೇ ವ್ಲಾಗ್ ಆಗಿರುತ್ತೆ. ನಾನು ಹಿಂದಿನ ವಾರದ ವ್ಲಾಗ್ ಅನ್ನು ಇವಾಗ ಯಾಕೆ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ರೀಸನ್ ನಿನ್ನೆ ವ್ಲಾಗ್ ಅಲ್ಲೇ ತಿಳಿಸಿದ್ದೀನಿ. ನಾವು ಸಂಡೇ ಏನು ಕಷಾಯ ಮಾಡಿರ್ಲಿಲ್ಲ, ಅಂದ್ರೆ ಇವ್ರು ಹೇಳಿದ್ರು ದೊಡ್ಡ ಪತ್ರೆ ಇದೆ ಅಲ್ವಾ, ಅದನ್ನೇ ತಿನ್ನೋಣ ಅಂತ. ಅದಕ್ಕೆ ಒಂದು 3-4 ಎಲೆಯನ್ನು ತಗೊಂಡಿದ್ರು, ಸಣ್ಣ ಸಣ್ಣ ಎಲೆ. ಅದಕ್ಕೆ ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ಉಪ್ಪು ಹಾಕಿ ಡೈರೆಕ್ಟ್ ಆಗಿ ತಿಂದ್ವಿ. ಇದು ಕೂಡ ಒಂಥರ ಉರಿ ಶೀತ ಅಥವಾ ನಮ್ಗೆ ಶೀತ ನೆಗಡಿ ಏನಾದ್ರೂ ಇದ್ರೆ, ಕಫ ಏನಾದ್ರೂ ಇದ್ರೆ ಕ್ಯೂರ್ ಆಗ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಅಣ್ಣ ಹತ್ತಿಗೆ ಬಂದಿದ್ರಿಂದ ಅವರು ಹಿಂದಿನ ದಿವ್ಸನೇ ಅಣ್ಣ ಹೇಳಿದ್ದ, ತಿಂಡಿ ಏನು ಮಾಡಬೇಡ, ನಾವು ಹೊರಗಡೆ ಹೋಟೆಲಿಗೆ ಏನಾದ್ರೂ ಹೋಗ್ಬಿಟ್ಟು ತಿಂದ್ಕೊಂಡ್ ಬರೋಣ ಅಂತ. ನಾವು ಬೆಳಿಗಿನ ತಿಂಡಿಗೆ ಹಾಗೆಲ್ಲ ಹೋಗೋದು ಕಮ್ಮಿ, ಆದ್ರೂ ಕೂಡ ಅವ್ನು ತಿಳಿಸಿದ್ದ ಹೋಗ್ಬಿಟ್ಟು ಬರೋಣ ಅಂತ. ಅದಕ್ಕೆ ತಿಂಡಿ ಏನು ಪ್ರಿಪೇರ್ ಮಾಡಿರ್ಲಿಲ್ಲ. ಇವರಿಗಂದ್ರೆ ಬೇಗ ಹೋಗೋದಿತ್ತು, 8 ಗಂಟೆಗೆ ಬ್ಲಡ್ ಕ್ಯಾಂಪ್ ಇದ್ದಿದ್ರಿಂದ ಬೇಗ ಹೋಗೋದಿತ್ತು. ಅದಕ್ಕೋಸ್ಕರ ಹಿಂದಿನ ದಿವ್ಸನೇ ಸ್ವಲ್ಪ ದೋಸೆ ಬ್ಯಾಟರ್ ಇತ್ತು, ಅದನ್ನೇ ಹಾಕ್ಬಿಟ್ಟು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಮಕ್ಕಳಿಗೆ ಮೊನ್ನೆ ಲಾಸ್ಟ್ ವ್ಲಾಗ್ ಅಲ್ಲಿ ಹಾಕಿದ್ದೇನೆ ನಾನು ಈ ರೆಸಿಪಿ, ಆ ಥರನೇ ಮಾಡಿಕೊಟ್ಟೆ. ನನ್ನ ಸೊಸೆ ಕೂಡ ಎದ್ಬಿಟ್ಲು, ಬಿಸಿ ನೀರು ಕುಡಿತಿದ್ದಾಳೆ. ಬೇಗ ಬಿಸಿ ನೀರು ಕುಡಿ, ನಿಂಗೆ ತುಂಬೆ ರಸದ್ದು ಮದ್ದು ಮಾಡಿ ಕೊಡ್ತೀನಿ ಅಂತ ಹೇಳ್ತಿದ್ದೆ. ಅದಕ್ಕೆ ಬೇಡ ಮಾಮಿ ಅಂತ ಹೇಳ್ತಿದ್ಲು. ಮಕ್ಕಳು ಹಾಗೆ ಅಲ್ವಾ, ಸ್ವೀಟಿಗೆ ಚಾಕ್ಲೇಟ್ಸಿಗಾದ್ರೆ ಒಂದ್ ಕಾಲು ಮುಂದೆ, ಈ ಮದ್ದಿಗೆಲ್ಲ ಒಂದ್ ಕಾಲು ಹಿಂದೆ, ಆ ಥರ. ನಾನಿಲ್ಲಿ ಸ್ವಲ್ಪ ತುಂಬೆ ಸೊಪ್ಪನ್ನು ಜಾಸ್ತಿನೇ ತಂದಿದ್ದೆ, ಅಂದ್ರೆ ಹೇಳಿದ್ದೆ ನಾನು ಭರತನಾಟ್ಯ ಕ್ಲಾಸಿನ ಬದಿಯಲ್ಲೇ ತುಂಬೆ ಸೊಪ್ಪಿತ್ತು ಅಂತ. ಅದನ್ನು ಸ್ವಲ್ಪ ಕಿತ್ಕೊಂಡು ಬಂದಿದ್ದೆ. ನನ್ನ ಅಣ್ಣನ ಮಗಳು ಕೂಡ ಬರ್ತಾಳೆ ಅಂತ, 3 ಮಕ್ಕಳಿಗೆ ಆಗ್ಬೇಕಿತ್ತಲ್ವಾ, ಅದಕ್ಕೋಸ್ಕರ ಅದನ್ನು ಫ್ರೆಶ್ ಚೆನ್ನಾಗಿ ತೊಳೆದ್ಬಿಟ್ಟು, ಒಂದು ಈರುಳ್ಳಿ, ಒಂದು ಅರ್ಧ ಸ್ಪೂನ್ನಷ್ಟು ಪೆಪ್ಪರ್, ಆಮೇಲೆ ಸ್ವಲ್ಪ ಓಂ ಕಾಳು, 1-2 ಚಿಟಿಕೆಯಷ್ಟು ಓಂ ಕಾಳನ್ನ ಹಾಕಿ ಇಲ್ಲಿ ಜಸ್ತಿದ್ದೀನಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಈ ತರದ ಮದ್ದು ಅಥವಾ ಕಷಾಯ ಹಾಗೆಲ್ಲ ಮಾಡ್ತಾನೆ ಇರ್ತೀನಿ ಆದಷ್ಟು. ಇಲ್ಲಿ ನೀರು ಹಾಕ್ತೇನೆ, ಚೆನ್ನಾಗಿ ಜಜ್ಬಿಟ್ಟು ರಸ ತೆಗಿಬೇಕಾಗತ್ತೆ. ನೀರ್ ಹಾಕುವ ಅವಶ್ಯಕತೆ ಏನಿರಲ್ಲ. ನಂತರ ಬೌಲಿಗೆ ಹಾಕ್ಬಿಟ್ಟು ಸ್ವಲ್ಪ ಜೇನುತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಟ್ರೆ ಆಯ್ತು. ಕೆಲವೊಂದು ಮಕ್ಕಳಿಗೆ ಇದು ವಾಮಿಟ್ ಅಲ್ಲಿ ಕಫ ಹೋಗುತ್ತೆ, ಕೆಲವೊಂದು ಮಕ್ಕಳಿಗೆ ಮೋಷನ್ ಅಲ್ಲಿ ಹೋಗುತ್ತೆ. ಮಕ್ಕಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಏರ್ ಫಸ್ಟ್ ದಕ್ಕ ತುತ್ತುವ ನಿನ್ನುವ ಧ್ರುವಿ ಅಂದ ನಿನ್ನ ಓಲೆ ಇರ್ಲೆ ಬರ್ಲೆ ಫಾಸ್ಟ್ ಏ ತುತ್ತು ಫಸ್ಟ್, ಧ್ರುವಿ ಸೆಕೆಂಡ್. ವೆರಿ ಗುಡ್. ಏನ ಮಾರ್ಮಲ್ ಫಸ್ಟ್, ವಾ ಧ್ರುವಿ ಸೆಕೆಂಡ್. ವೆರಿ ಗುಡ್. ನಿನ್ನ ನಿನ್ನ ಲಾಸ್ಟ್ ಅತ್ತ ಈತ ಕೂಡ ಫಸ್ಟ್ ತುಲ್ಲ ಅವೇ ಲಾಸ್ಟ್ ಫಸ್ಟ್ ಆಯ್ಗ ಚೂರ್ಲ ತಿಕ್ಕರಲ್ಲಿ ಪರ್ ಎಂಚ ಪರ್ಪೆನ ಮಾರೆ ಚಾ ಪರ್ಲೆಕ್ಕ ಪರೊಂದುಲ್ಲೆ ಎಂದೆ ಲಾಕಿತ್ತನಾ. ಇವಾಗ ಸಂಡೇ ಅಲ್ವಾ, ಹೊರಗಡೆ ಪಾರ್ಟಿ ಬೆಳಿಗ್ಗೆ. ಧ್ರುವಿ ಎಲ್ಲಿಗೆ ಹೊರಟಿದ್ದು? ಯಾಕೆ ಇವತ್ತು ಹೋಟೆಲಿಗೆ ಮರ್ತು ಕೊಟ್ಟಿದ್ರೆ ಹೊರಗಡೆ ಹೋಗ್ಬೇಕಾ? ಇಲ್ಲ ಶಕ್ ಇಲ್ಲ, ಸುಮ್ಮನೆ ಸಂಡೇ ಅಲ್ವಾ, ಮಾಮ ಬಂದಿದ್ದಾರಲ್ವಾ, ಹಾಗೆ ಹೊರಗಡೆ ಹೋಗೋಣ ಅಂತ ಹೇಳಿದ್ರು, ಹಾಗೆ. ಪೋಲೆ ನೀನು ಪೋಲೆ. ಹಾಯ್.
ನಾವು ಹೋಟೆಲ್ಗೆ ಹೋಗುವಾಗ್ಲೇ 10 ಗಂಟೆ ಆಗಿತ್ತು. ಅಲ್ಲಿ ಮಕ್ಕಳಂದು ತಿನ್ನೋದು ಮತ್ತೆ ಸ್ನೋ ಅಲ್ವಾ, 11:15 ಆಗಿತ್ತು. ನಾವು ಮನೆಗೆ ಬರುವಾಗ್ಲೇ 11:15 ಆಗಿತ್ತು. ಆಮೇಲೆ ಎಲ್ಲ ಅಡಿಗೆ ಎಲ್ಲ ಪ್ರಿಪೇರ್ ಆಗ್ಬೇಕಿತ್ತು. ಇಲ್ಲಿ ಮೊದ್ಲಿಗೆ ನಾನು ದಮ್ ಬಿರಿಯಾನಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ದಮ್ ಬಿರಿಯಾನಿಗೆ ಒಂದು 2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಈ ಪುದೀನ ಸೊಪ್ಪನ್ನ ಹಾಕ್ಬಿಟ್ಟು ರುಬ್ಕೊಂಡೆ. ಈ ಕಡೆಯಿಂದ ಒಂದು 5 ಈರುಳ್ಳಿಯನ್ನು ಕೂಡ ತಗೊಂಡು ಡೀಪ್ ಫ್ರೈ ಮಾಡ್ಕೊಳ್ತಿದೀವಿ. ಜಾಸ್ತಿ ಹೊತ್ತಾಗೋದೇ ಇದಕ್ಕೆ, ಆನಿಯನ್ ಫ್ರೈ ಆಗ್ಲಿಕ್ಕೆ ತುಂಬಾ ಹೊತ್ತು ತಗೊಳುತ್ತೆ. ಅತ್ತಿಗೆ ಕೂಡ ಆ ಕಡೆಯಿಂದ ಚಿಕನ್ ಎಲ್ಲ ಕ್ಲೀನ್ ಮಾಡೋದು, ಕೊತ್ತಂಬರಿ ಸೊಪ್ಪು ಎಲ್ಲ ಕ್ಲೀನ್ ಮಾಡಿ ಕೊಡೋದು, ಆ ತರ ಹೆಲ್ಪ್ ಮಾಡ್ತಾ ಇದ್ರು. ಹಾಗಾಗಿ ಫಾಸ್ಟ್ ಮಾಡ್ಕೊಂಡು ಹೋದ್ವಿ. ಇಲ್ಲಾಂದ್ರೆ ಬೇಗನೆ ಆಗ್ತಿತ್ತು ಅಡಿಗೆ. ಈಗಂದ್ರೆ ವಿಡಿಯೋ ಮಾಡೋದು ಅದು ಇದು ಅಂದ್ಕೊಂಡು ಸ್ವಲ್ಪ ಕೆಲಸ ಜಾಸ್ತಿನೇ ಆಗ್ಬಿಡುತ್ತೆ. ಇಲ್ಲಿ ಚಿಕನ್ ಬಿರಿಯಾನಿಗೆ 1 kg ಚಿಕನ್ ಅನ್ನ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆನಿಯನ್ ಫ್ರೈ, ಒಂದು ಅರ್ಧದಷ್ಟು ಈರುಳ್ಳಿ, ರುಬ್ಬಿಟ್ಟ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಶಿನ, ಮೊಸರು, ಲಿಂಬೆ ರಸ ಹಾಗೇನೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ಒಂದು 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡ್ಕೊಳ್ಳಿಕ್ಕೆ ಎತ್ತಿಟ್ಕೊಂಡೆ. ಇಲ್ಲಿ ಕಬಾಬ್ ಮಾಡ್ಲಿಕ್ಕೆ 1 kg ಚಿಕನ್, ಅದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಶಿನ, ಉಪ್ಪು, ಕೊತ್ತಂಬರಿ ಜೀರಿಗೆ ಪೌಡರ್, ಕಾರ್ನ್ಫ್ಲೋರ್ ಹಾಗೇನೆ ಲಿಂಬೆ ರಸ, ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಡ್ಜ್ ಅಲ್ಲಿ ಎತ್ತಿಟ್ಬಿಟ್ಟೆ. ಲಾಸ್ಟಿಗೆ ಕರಿಬೇವು ಸೊಪ್ಪನ್ನು ಸ್ವಲ್ಪ ಕಟ್ ಮಾಡಿ ಹಾಕೊಂಡೆ. ಬೇಕಾದ್ರೆ ಕಾಯಿ ಮೆಣಸನ್ನು ಕೂಡ ಕಟ್ ಮಾಡಿ ಹಾಕೊಳ್ಬಹುದು, ನಾನೇನು ಹಾಕೊಂಡಿಲ್ಲ. ಬಿರಿಯಾನಿಗೆ ರೈಸ್ ಕೂಡ ನೆನೆ ಹಾಕಿದ್ವಿ, ನಂತರ ಮ್ಯಾರಿನೇಟ್ ಕೂಡ ಮಾಡ್ಲಿಕ್ಕೆ ಇಟ್ಟಿದ್ವಿ. ಇಲ್ಲಿ ಚಿಕನ್ ಸುಕ್ಕ ಮಾಡ್ಲಿಕ್ಕೆ ಸ್ವಲ್ಪ ಎಣ್ಣೆ, 4 ಈರುಳ್ಳಿ, ಒಂದು 10 ಬೆಳ್ಳುಳ್ಳಿ, ನಂತರ ಸ್ವಲ್ಪ ಸಾಸಿವೆ, ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಿಡ್ಬೇಕು. ನಾನಿನ್ನೆಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ನಾನು ಚಿಕನ್ ಸುಕ್ಕಕ್ಕೂ ಕೂಡ 1 kg ಚಿಕನ್ ಅನ್ನು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಅರಿಶಿನ ಹಾಕಿ ಬೇಯಲಿಕ್ಕೆ ಇಟ್ಬಿಟ್ಟಿದ್ದೀನಿ. ಇಲ್ಲಿ ಚಿಕನ್ ಸುಕ್ಕಕ್ಕೆ ಅರ್ಧ ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಆಗ್ಬೇಕು, ಗೋಲ್ಡನ್ ಕಲರ್ ಬರ್ಬೇಕು. ತೆಂಗಿನಕಾಯಿ ಯಾವಾಗ್ಲೂ ಗೋಲ್ಡನ್ ಕಲರ್ ಬಂದ್ರೇನೆ ಸುಕ್ಕ ಚೆನ್ನಾಗಿ ಟೇಸ್ಟಿಗೆ ಬರೋದು. ಇಲ್ಲಿ ಚಿಕನ್ ಸ್ವಲ್ಪ ಬೆಂದಾದ ನಂತರ ಅದ್ರ ನೀರ್ ಬಿಡುತ್ತೆ. ಬಿಟ್ಟಾದ್ಮೇಲೆ ನಾವು ಮಸಾಲ ಮಾಡಿರ್ತೀವಿ ನೋಡಿ, ನಾನು ಲಾಸ್ಟ್ ವ್ಲಾಗ್ ಅಲ್ಲೆಲ್ಲ ಹಾಕಿದ್ದೀನಿ, ನೀವು ಚೆಕ್ ಮಾಡ್ಬೋದು. ನಮಗೆ ಚಿಕನ್ ಸುಕ್ಕ ಮಸಾಲ ಎಲ್ಲ ರೆಡಿ ಇದ್ರೆ ಬೇಗನೆ ಆಗ್ಬಿಡುತ್ತೆ ಚಿಕನ್ ಸುಕ್ಕ, ಚಿಕನ್ ಸಾರೆಲ್ಲ. ನಾನು ಆವತ್ ಮಾಡಿಟ್ಟೆ ಮಸಾಲನೇ ಇತ್ತು, ಅದನ್ನೇ ಒಂದ್ 2-2.5 ಸ್ಪೂನ್ ಅಷ್ಟೇ ಹಾಕೊಂಡು ಬೇಯಲಿಕ್ಕಿಟ್ಟೆ. ತೆಂಗಿನ ತುರಿ ಗೋಲ್ಡನ್ ಕಲರ್ ಬಂದಾದ್ಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಈ ಮಸಾಲ ಪೌಡರ್ನ ಹಾಕ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡಿದ್ರಾಯ್ತು. ಸ್ಮೂತ್ ಗ್ರೈಂಡ್ ಮಾಡ್ಲಿಕ್ಕೆ ಏನಿಲ್ಲ ಚಿಕನ್ ಸುಕ್ಕಕ್ಕೆ. ನಂತರ ಇಲ್ಲಿ ಚಿಕನ್ ಬೆಂದಾದ್ಮೇಲೆ ಲಾಸ್ಟಿಗೆ ಈ ನಾವು ತೆಂಗಿನಕಾಯಿ ತುರಿಯನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಚಿಕನ್ ಸುಕ್ಕ ರೆಡಿಯಾಗಿ ಬಿಡುತ್ತೆ. ಈ ಕಡೆಯಿಂದ ಬಿರಿಯಾನಿಗೆ ರೈಸ್ ಮಾಡ್ಕೊಳ್ಬೇಕಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಹಾಗೇನೆ ಸ್ಪೈಸಸ್, ಯಾವ್ದು ಸ್ಪೈಸಸ್ ಇರುತ್ತೆ ಅದು ಹಾಕೊಂಡ್ರೆ ಆಯ್ತು. ಅದನ್ನ ಹಾಕ್ಬಿಟ್ಟು ಅಕ್ಕಿ ಹಾಗೇನೆ ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಲಿಕ್ಕಿಟ್ಟೆ. ಅದು ರೈಸ್ ಮಾತ್ರ ಒಂದು 75% ಬೆಂದ್ರೆ ಸಾಕಾಗ್ಬಿಡುತ್ತೆ. ನಂತರ ನಾವು ದಮ್ ಕೊಡುವಾಗ ಅದು ಕಂಪ್ಲೀಟ್ ಆಗಿ ಚೆನ್ನಾಗಿ ಬರುತ್ತೆ. ಆ ಕಡೆಯಿಂದ ಅನ್ನ ಆಗುವಾಗ ಈ ಕಡೆಯಿಂದ ಸ್ವಲ್ಪ ಎಣ್ಣೆ, ಮ್ಯಾರಿನೇಟ್ ಮಾಡ್ಕೊಂಡ ಚಿಕನ್ ಅನ್ನ ಬೇಯಲಿಕ್ಕಿಟ್ಟೆ. ನಾವು ರೈಸ್ ಅನ್ನು ಮಾತ್ರ ನೋಡ್ತಾನೆ ಇರ್ಬೇಕಾಗತ್ತೆ. ಅಂದ್ರೆ ನಾವು ಅಕ್ಕಿನ ನೆನೆ ಹಾಕ್ತಿವಿ ನೋಡಿ, ಹಾಗಾಗಿ ಅದು ಬೇಗ ಬೆಂದು ಹೋಗ್ಬಿಡುತ್ತೆ. ಒಂದು 75% ಬೆಂದ್ರೆ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಅದಕ್ಕೋಸ್ಕರ ನಾವು ಅಕ್ಕಿನ ನೋಡ್ತಾನೆ ಇರ್ಬೇಕು. ರೈಸ್ ಬಾಯ್ಲ್ ಆಗ್ಲಿಕ್ಕೆ ಒಂದು 5 ಮಿನಿಟ್ಸ್ ಕೂಡ ಬೇಕಂತ ಇಲ್ಲ, ಬೇಗ ಬಾಯ್ಲ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ರೈಸ್ ಬಂದಿದೆ ಅಂತ. ಅದನ್ನು ಇನ್ನೊಂದು ಪಾತ್ರೆಗೆ ಸೋಸ್ಲಿಕ್ಕೆ ಹಾಕ್ಬಿಟ್ಟೆ. ಇಲ್ಲಿ ಚಿಕನ್ ಮಸಾಲಕ್ಕೆ ಖಾರ ಏನಾದ್ರೂ ಕಮ್ಮಿ ಇದ್ರೆ ಮೆಣಸಿನ ಪುಡಿಯನ್ನು ನಾವು ಯೂಸ್ ಮಾಡಬಹುದು. ಈ ಚಿಕನ್ ಕೂಡ ಒಂದು 90% ಬೆಂದ್ರೆ ಸಾಕಾಗ್ಬಿಡುತ್ತೆ. ಇಲ್ಲಿ ಆನಿಯನ್ ಫ್ರೈಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೆ ಪುದೀನವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ಇದು ಚಿಕನ್ ಬಿರಿಯಾನಿಯ ಕೊನೆಯ ಹಂತ. ನಾವು ಬೇಯಿಸಿಟ್ಟ ಪಾತ್ರೆಗೆ ಲಾಸ್ಟ್ ಅಲ್ಲಿ ಚಿಕನ್ ಮಸಾಲ ಇರುತ್ತೆ. ಅದರ ಮೇಲೆ ಒಂದು ಲೇಯರ್ ರೈಸ್ ಅನ್ನ ಹಾಕಿ ಅದರ ಮೇಲೆ ಕೊತ್ತಂಬರಿ ಸೊಪ್ಪು, ಆನಿಯನ್ ಫ್ರೈ ಅದು ಮಿಕ್ಸ್ ಮಾಡಿರ್ತೀವಿ ನೋಡಿ, ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡ ಇದರಲ್ಲಿ ಘೀಯಲ್ಲಿ ಅಂದ್ರೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ ಬೀಜವನ್ನು, ಕ್ಯಾಶ್ಯೂ ಅನ್ನು ಸ್ವಲ್ಪನೇ ಹಾಕ್ತಾ ನೆಕ್ಸ್ಟ್ ಲೇಯರ್ ಇನ್ನೊಂದ್ಸಲ ರೈಸ್ ಹಾಕೊಂಡ್ರೆ ಅದ್ರ ಮೇಲೆ ಇನ್ನೊಂದ್ಸಲ ಪುದೀನ, ಆನಿಯನ್ ಫ್ರೈ ಎಲ್ಲ ಹಾಕಿದ್ರೆ ಈ ದಮ್ ಬಿರಿಯಾನಿ ಕೂಡ ರೆಡಿ ಆಗಿಬಿಡುತ್ತೆ.
ಇಲ್ಲಿ ನಾನು ದಮ್ ಕೊಡ್ಲಿಕ್ಕೆ ಒಂದು ಕಾವಲಿಯನ್ನು, ಕಬ್ಬಿಣದ ಕಾವಲಿಯನ್ನು ತಗೊಂಡಿದ್ದೀನಿ. ಅದರ ಮೇಲೆ ಇಟ್ಟು ಮೇಲೆ ಒಂದು ವೇಟ್ ಇರುವ ಒಂದು ಕಲ್ಲು ಏನಾದ್ರೂ ಇಟ್ಬಿಟ್ರೆ ಈ ದಮ್ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಬಟ್ ಲೋ ಫ್ಲೇಮ್ ಅಲ್ಲಿ ಒಂದು 5 ಮಿನಿಟ್ಸ್ ಇಟ್ರೆ ಸಾಕಾಗ್ಬಿಡುತ್ತೆ. ಸ್ವೀಟ್ ಏನಾದ್ರು ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ಲೇಟ್ ಆಗಿಬಿಡ್ತು, 3 ಗಂಟೆ ಆಗಿತ್ತು. ಅದಕ್ಕೆ ಬೇಡ ಅಂತ ಲಾಸ್ಟ್ ಊಟ ಮಾಡಿದ್ವಿ. ಏಪರ್ ಪರ ಬಾಯ್ ಬಾಯ್ ಮುಂಡ వచ్చిలే ಧ್ರುವಿ. ಪೊಲ್ಲ ಪೊಲ್ಲ ಬಾಯ್ 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 ಅತ್ತಿಗೆ ಬಾಯ್ 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 ಸಿ ಪೊಲ್ಲ ಬಾಯ್ ಇಂಚು ಬಲ ಧ್ರುವಿ ಧ್ರುವಿ ಆಯಿ ಹಂಚೋಡು ತುಪ್ಪೆಗೆ ಬಲ ಅಲ್ಲ ಧ್ರುವಿ ಧ್ರುವಿ ಕಿಸ್ಕೊಡ್ ಕಿಸ್ಕೊರ್ಪನ ನಿನ್ನು ಕಿಸ್ಕೊ ಬಾಯ್ ನಾನು ಎಲ್ಲಂಜಿ ಸಂಡೆ ಪುಟ್ಟಮ್ಮ ಬರ್ಪೇರತ ಸಾಟರ್ಡೆ ಬೊಕ್ಕ ಸಂಡೆ ಬರ್ಪೇರತ ಅದಾಗ ಮಸ್ತ್ ದಿನ ಕುಳ್ಳಾರೆ ಪಲ್ಲೆ ಬೊಕ್ಕ ದೊಡ್ಡಲ್ಲ ಸಂಬಾರ ಪಲ್ಲೆ ಪೂರ ಜನ ಒಟ್ಟುಗು ಫ್ರೆಂಡ್ಸ್ ಅದು ಗೊಬ್ಬುಗ ಮೊಕ್ಕ ಮಸ್ತ್ ಜನ ಆಪೇರು ನಮ್ಮ ಎಲ್ಲಾರು 10 ಮಾತು ಜನ ಇಪ್ಪೇರು. ಮನೆಗೆ ಯಾರಾದ್ರೂ ಬಂದ್ರೆ ಖುಷಿ ಆಗ್ಬಿಡುತ್ತೆ. ಅವರು ಹೊರಡುವಾಗಂತೂ ತುಂಬಾ ಬೇಜಾರಾಗತ್ತೆ. ಧ್ರುವಿ ಕೂಡ ತುಂಬಾ ಸಪ್ಪೆ ಆಗಿದ್ಲು. ಇದಾಗಿತ್ತು ಸಂಡೇ ವ್ಲಾಗ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.